ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವಾಸಿವೆಜ್ ಯೂಟ್ಯೂಬ್ ಚಾನಲ್. ನಾನು ಇವತ್ತು ನಿಮಗೆ ಹೊಸದಾಗಿ ಓಪನ್ ಆಗಿರುವಂತಹ ಒಂದು ಮ್ಯೂಸಿಯಂ ಬಗ್ಗೆ ತಿಳಿಸೋಕೆ ಬಂದಿದ್ದೀನಿ. ಹಾಗೆ ಹೊಸದಾಗಿ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ನೋಟಿಫಿಕೇಷನ್ ಬೆಲ್ನ ಪ್ರೆಸ್ ಮಾಡಿ. ನಾನು ಮಾಡೋ ಹೊಸ ವೀಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳ್ತಿದ್ದೀನಿ. ಬನ್ನಿ, ಈಗಾಗಲೇ ನನ್ನ ಟೈಟಲ್ ನೋಡಿ ನಿಮಗೆ ಗೊತ್ತಾಗಿರ್ಬೋದು, ನಾನು ಪಯಣ ಕಾರ್ ಮ್ಯೂಸಿಯಂಗೆ ಬಂದಿದ್ದೀನಿ. ಈ ಪಯಣ ಕಾರ್ ಮ್ಯೂಸಿಯಂನ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದಂತಹ ವೀರೇಂದ್ರ ಹೆಗ್ಗಡೆರವರು ಸ್ಥಾಪಿಸಿರೋದು. ಇನ್ನು ವೀರೇಂದ್ರ ಹೆಗ್ಗಡೆ ಅವರು ವಿದ್ಯಾಭ್ಯಾಸ ಟೈಮಲ್ಲಿ ಯೂಸ್ ಮಾಡ್ತಿದ್ದಂತಹ ಕಾರ್ ಆಗಿರ್ಬೋದು, ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಯೂಸ್ ಮಾಡ್ತಿದ್ದಂತಹ ಕಾರ್, ಮೈಸೂರು ಒಡೆಯರು ಯೂಸ್ ಮಾಡ್ತಿದ್ದಂತಹ ಕಾರ್, ಹಾಗೆ ವಿಷ್ಣುವರ್ಧನ್ ಸರ್ ಅವರು ಯೂಸ್ ಮಾಡುತ್ತಿದ್ದಂತಹ ಕಾರ್ನ ನಾವು ಇಲ್ಲಿ ನೋಡ್ಬೋದಾಗಿದೆ ಅಂತ ಹೇಳ್ಬೋದು. ನೀವು ಈ ಮ್ಯೂಸಿಯಂನ ಧರ್ಮಸ್ಥಳದಲ್ಲೂ ಸಹ ನೋಡಿರ್ತೀರಾ. ಆ ಮ್ಯೂಸಿಯಂನ ಇಲ್ಲಿಗೆ ಶಿಫ್ಟ್ ಮಾಡಿರೋದು. ಇನ್ನು ಇದ್ರ ಲೊಕೇಶನ್ ನೋಡೋದಾದರೆ ಮೈಸೂರು ಬೆಂಗಳೂರು ಮೇನ್ ರೋಡ್ ನಿಯರ್ ಕಳಸವಾಡಿ ಅಂತ ಹೇಳ್ಬೋದು. ಹಾಗೆ ಮೈಸೂರಿಗೆ ಇದು ಜಸ್ಟ್ 10 ಕಿಲೋಮೀಟರ್ಸ್ ನಿಯರ್ ಇದೆ. ಅಲ್ಲದೆ ಇದ್ರ ಸ್ಪೇಸ್ ನೋಡೋದಾದರೆ ಇದು ತುಂಬ ದೊಡ್ಡದಾಗಿದೆ ಅಂತ ಹೇಳ್ಬೋದು. ಪಾರ್ಕಿಂಗ್ ಜಾಗ ಕೂಡ ತುಂಬ ಚೆನ್ನಾಗಿದೆ. ಮುಂದೆ ಗಾರ್ಡನ್ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಅಲ್ಲದೆ ಅಲ್ಲಿ ಕ್ಯಾಂಟೀನ್ ಕೂಡ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಬಟ್ ಇನ್ನೂ ಯಾರೂ ಸ್ಟಾರ್ಟ್ ಮಾಡಿಲ್ಲ ಕ್ಯಾಂಟೀನ್ದು, ಬಿಕಾಸ್ ಇದು ಸ್ಟಾರ್ಟ್ ಆಗಿದ್ದು ಜಸ್ಟ್ ಇವಾಗ 1 ಮಂತ್ ಆಗಿರೋದಷ್ಟೇ. ಹಾಗೆ ತುಂಬ ಜನ ಕೂಡ ಇರಲಿಲ್ಲ, ಇವಾಗ ಸ್ಟಾರ್ಟ್ ಆಗಿರೋದ್ರಿಂದ. ಹಾಗೆ ನೋಡ್ಬೋದು ನೀವು ಇಲ್ಲಿ ಮಿನಿ ಗಾರ್ಡನ್ ಥರ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಈ ವ್ಯೂ ಅಂತೂ ನಿಮಗೆ ಒಳಗಡೆಯಿಂದ ಸಿಗಲ್ಲ, ಎಂಟ್ರೆನ್ಸ್ ಹೋಗ್ಬೇಕಾದ್ರೆ ಅಷ್ಟೇ ನಿಮಗೆ ಈ ವ್ಯೂ ಸಿಗೋದು ಗಾರ್ಡನ್ದು. ಇನ್ನು ಒಳಗಡೆ ಹೋದರೆ ಫುಲ್ ಬರೀ ಕಾರ್ಸ್ಗಳದ್ದೇ ಇರೋದು. ಹಾಗೆ ಮೇಲ್ಗಡೆ ಲುಕ್ ನೋಡೋದಾದರೆ ಕಾರ್ ಟೈರ್ ಶೇಪ್ನಲ್ಲಿದೆ. ಕ್ಲೀನಾಗಿ ಐಡಿಯಾ ಮಾಡಿ ಕಟ್ಟಿದ್ದಾರೆ, ಚೆನ್ನಾಗಿದೆ. ಹಾಗೆ ಇದು ಎಂಟ್ರೆನ್ಸ್ ಟು ಪಾರ್ಕಿಂಗ್ಗೆ 200 ಮೀಟರ್ಸ್ ಆಗುತ್ತೆ. ಅಲ್ಲಿ ನಡ್ಕೊಬರ್ಬೇಕು ನೀವು. ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಆದ ತಕ್ಷಣ ನಮಗೆ ಟಿಕೆಟ್ ಕೌಂಟರ್ ಸಿಗುತ್ತೆ. ಇಲ್ಲಿ ನೀವು ಕೂತು ರೆಸ್ಟ್ ಮಾಡಿ ನಂತರ ನೀವು ಟಿಕೆಟ್ ತೊಗೋಬೋದು. ಚೇರ್ಗಳನ್ನ ಕೂಡ ಅಲ್ಲಿ ಹಾಕಿದ್ದಾರೆ. ಹಾಗೆ ವಾಟರ್ ಸಪ್ಲೈ ಕೂಡ ಇದೆ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಹಾಗೆ ಒಳಗಡೆ ಕೂಡ ತುಂಬ ಸ್ಪೇಷಿಯಸ್ ಆಗಿದೆ ಅಂತ ಹೇಳ್ಬೋದು. ಪರ್ ಪರ್ಸನ್ ಜಸ್ಟ್ 50 ರೂಪೀಸ್ ಅಷ್ಟೇ. 11 ಇಯರ್ಸ್ ಇನ್ನರ್ ಚೈಲ್ಡ್ಸ್ಗೆಲ್ಲ ಫ್ರೀ ಎಂಟ್ರಿ ಅಂತ ಹೇಳ್ಬೋದು. ಇನ್ನು ಟೈಮಿಂಗ್ಸ್ ನೋಡೋದಾದರೆ ಎವ್ರಿಡೇ 9:30 AM ಟು 8 PM ಓಪನ್ ಇರುತ್ತೆ. ನೋಡಿ, ಫಸ್ಟ್ ಕಾರ್ ವೀರೇಂದ್ರ ಹೆಗ್ಗಡೆ ಅವರು ಯೂಸ್ ಮಾಡ್ತಿದ್ದಂತಹ ಕಾರ್ನೇ ಅಲ್ಲಿ ಶೋ ಪೀಸ್ ಆಗಿ ಮಡಗಿದ್ರು ಅಂತ ಹೇಳ್ಬೋದು. ಇದು ವೀರೇಂದ್ರ ಹೆಗ್ಗಡೆ ಅವರು ಸ್ಟಡಿ ಮಾಡ್ತಿರುವಂತಹ ಪೀರಿಯಡ್ನಲ್ಲಿ ಯೂಸ್ ಮಾಡ್ತಿದ್ದಂತಹ ಕಾರ್ ಅಂತೆ. ಹಾಗೆ ಅದ್ರ ಡೀಟೇಲ್ಸ್, ಕಾರ್ ಡೀಟೇಲ್ಸ್ ಎಲ್ಲ ಕೆಳಗಡೆ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ. ಹಾಗೆ ಯಾರು ಯೂಸ್ ಮಾಡ್ತಿದ್ರು, ಯಾವ ಪೀರಿಯಡ್ನಲ್ಲಿ ಯೂಸ್ ಮಾಡ್ತಿದ್ರು ಅನ್ನೋದನ್ನು ಕೂಡ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ. ಇನ್ನು ನಾವು ಒಳಗಡೆ ಎಂಟ್ರೆನ್ಸ್ ಕೊಟ್ಟ ತಕ್ಷಣ ನಮಗೆ ಆ ಹಳ್ಳಿನಲ್ಲಿ ನಾವು ಯೂಸ್ ಮಾಡ್ತಿದ್ದಂತಹ ಎತ್ತಿನ ಗಾಡಿ ಚಕ್ರಗಳಾಗಿರ್ಬೋದು, ಹಾಗೆ ಜಟ್ಕಾ ಗಾಡಿ ಚಕ್ರಗಳಾಗಿರ್ಬೋದು, ಅದನ್ನು ವಾಲ್ನಲ್ಲಿ ಸ್ಟಿಕ್ ಮಾಡಿದರು. ಹಾಗೆ ನೀವು ನೋಡ್ಬೋದು ಇಲ್ಲಿ ಜಟ್ಕಾ ಗಾಡಿಗಳಾಗಿರ್ಬೋದು, ತುಂಬ ತರಹ ವೆರೈಟೀಸ್ ಆಫ್ ಜಟ್ಕಾ ಗಾಡಿ, ಎತ್ತಿನ ಗಾಡಿ, ಬೇರೆ ತರಹ ಹಳ್ಳಿ ವಸ್ತುಗಳನ್ನೆಲ್ಲ ಇಲ್ಲಿ ಶೋ ಪೀಸ್ ಆಗಿ ಇಟ್ಟಿದ್ದಾರೆ. ತುಂಬ ಖುಷಿಯಾಗುತ್ತೆ ಇದನ್ನೆಲ್ಲ ನೋಡೋಕ್ಕೆ. ಯಾಕಂದರೆ ಈಗ ಟೆಕ್ನಾಲಜಿ ಮುಂದುವರೆದಾಗೆ ಮನುಷ್ಯ ಇದನ್ನೆಲ್ಲ ಮರ್ತೇ ಬಿಟ್ಟಿರ್ತಾನೆ. ಈಗ 4 ವೀಲರ್ 2 ವೀಲರ್ ಅಂತ ಎಲ್ಲ ಅಪ್ಗ್ರೇಡ್ ಆಗಿರ್ತಾರೆ. ಸೊ ಇದನ್ನೆಲ್ಲ ಯಾರೂ ಅಷ್ಟು ಯೂಸ್ ಮಾಡಲ್ಲ. ಇದನ್ನೆಲ್ಲ ಬರೀ ನಾವು ಹಳ್ಳಿ ಕಡೆ ಮಾತ್ರ ನೋಡುವಂಥದ್ದಾಗಿದೆ. ಇದನ್ನು ಈಗ ಸಿಟಿ ಜನಗಳು ಕೂಡ ಬಂದು ನೋಡೋ ರೀತಿ ವೀರೇಂದ್ರ ಹೆಗ್ಗಡೆ ಅವರು ಈ ಕಾರ್ ಮ್ಯೂಸಿಯಂನ ಸ್ಥಾಪಿಸಿದ್ದಾರೆ. ಸೊ ನಿಜಕ್ಕೂ ಖುಷಿ ಅನಿಸುತ್ತೆ ಇದನ್ನು ನೋಡೋಕ್ಕೆ. ನೋಡಿ ಎತ್ತಿನ ಗಾಡಿನ ಹೇಗಿಟ್ಟಿದ್ದಾರೆ ಅಂತ. ಇದು ಕೂಡ ಎತ್ತಿನ ಗಾಡಿನೇ. ಇದಾದ ನಂತರ ಫುಲ್ ಕಾರ್ಸೇ ಇರೋದು. ಕಾರ್ಗಳಿಗೆ ಬಂದ್ರಂತೂ ನೀವು ಇಲ್ಲಿ ಏನಿಲ್ಲ ಅಂತ ಅಂದರೂ 40ರಿಂದ 50 ತರಹ ಕಾರ್ಗಳನ್ನ ಇಲ್ಲಿ ನೋಡ್ಬೋದಾಗಿದೆ. ಅಲ್ಲದೆ ನಮ್ಮ ಇಂಡಿಯಾ ಕಾರ್ ಅಲ್ಲದೆ ನೀವು USA, ಜರ್ಮನಿ, ಇಂಗ್ಲೆಂಡ್, ಆಫ್ರಿಕಾ ಹೀಗೆ ಬೇರೆ ದೇಶಗಳ ಕಾರ್ಗಳನ್ನೂ ಕೂಡ ಇಲ್ಲಿ ಪ್ರೆಸೆಂಟೇಷನ್ ಇಟ್ಟಿದ್ದಾರೆ. ಎಲ್ಲವೂ ಕೂಡ ಅಟ್ರಾಕ್ಟಿವ್ ಆಗಿದೆ. ಹಾಗೆ ನೋಡೋಕ್ಕೆ ತುಂಬ ಖುಷಿ ಅಂತ ಅನಿಸುತ್ತೆ. ನೋಡಿ, ಒಂದು ಕಾರು ಕೂಡ ಸೇಮ್ ಅಂತ ಅನಿಸೋದೇ ಇಲ್ಲ. ಎಲ್ಲವೂ ಕೂಡ ಡಿಫ್ರೆಂಟಾಗಿ ಇರೋದು. ವಿಡಿಯೋದಲ್ಲಿ ನಿಮ್ಗೆ ಆ ಥರ ಅನ್ನಿಸ್ಬೋದೇನೋ, ಬಟ್ ಲೈವಲ್ಲಿ ನೋಡಿ ನಿಜಕ್ಕೂ ನಿಮಗೆ ಎಲ್ಲವೂ ಡಿಫ್ರೆಂಟ್ ಆಗಿ ಬೇರೆ ಬೇರೆ ಲುಕ್ನಲ್ಲಿ ನೀವು ನೋಡ್ಬೋದಾಗಿದೆ. ಈ ನೆಕ್ಸ್ಟ್ ಕಾರ್ ಬಂದು ಮಹಾತ್ಮ ಗಾಂಧೀಜಿಯವರು ಉಪಯೋಗಿಸುತ್ತಿದ್ದಂತಹ ಕಾರ್ ಆಗಿದೆ. ಮಹಾತ್ಮ ಗಾಂಧೀಜಿಯವರು ಅಂತಂದರೆ ನಮಗೆ ನೆನಪಾಗೋದೇ 1947 ನಮಗೆ ಇಂಡಿಪೆಂಡೆಂಟ್ ಬಂದಂಥ ಪೀರಿಯಡ್ ಅಂತ ಹೇಳ್ಬೋದು. ಆ ಪೀರಿಯಡಲ್ಲಿ ನಾವಂತೂ ಇರಲಿಲ್ಲ. ಸೊ ಅವ್ರು ಯೂಸ್ ಮಾಡ್ತಿದ್ದಂತಹ ಕಾರ್ನ ಅವರು ರಿಸ್ಟೋರ್ ಮಾಡಿ ನಮಗೆ ಪ್ರೆಸೆಂಟೇಷನ್ ಇಟ್ಟಿದ್ದಾರೆ. ಹಾಗೆ ನಮಗೆ ನೋಡೋಕ್ಕೆ ಅದನ್ನು ಅವಕಾಶ ಕೊಟ್ಟಿದ್ದಾರೆ ಅಂತ ಅಂದರೆ ಎಷ್ಟು ಗ್ರೇಟ್ಫುಲ್ ಅನಿಸುತ್ತೆ ಅಲ್ಲ.
ನೋಡಿ ಅಲ್ಲೇ ಕೆಳಗೆ ಬರೆದಿದ್ದಾರೆ ಮಹಾತ್ಮ ಗಾಂಧೀಜಿಯವರು ಉಪಯೋಗಿಸಿದಂಥ ಕಾರ್ ಅಂತ. ಈ ಕಾರ್ ಡೀಟೇಲ್ಸ್ ಪ್ರತಿಯೊಂದು ಕೂಡ ಅಲ್ಲಿ ಕೆಳಗಡೆ ನೀವು ನೋಡ್ಬೋದಾಗಿದೆ. ಅದ್ರ ಸ್ಪೀಡ್ ಆಗಿರ್ಬೋದು, ಇಂಜಿನ್ ಆಗಿರ್ಬೋದು, ಹಾಗೆ ಬೇರೆ ಬೇರೆ ತರಹ ಟೆಕ್ನಾಲಜಿ ಆ ಕಾರಲ್ಲಿ ಏನೇನು ವಿಶೇಷತೆ ಇದೆ ಅದೆಲ್ಲವೂ ಕೂಡ ಅಲ್ಲಿ ಬರೆದಿದ್ದಾರೆ. ಒಳಗಡೆನೂ ಕೂಡ ತುಂಬ ದೊಡ್ಡದಾಗಿದೆ. ಈ ಕಾರ್ ಮ್ಯೂಸಿಯಂನಲ್ಲಿ ಎಷ್ಟು ಕಾರ್ಗಳನ್ನ ಅವರು ಪ್ರೆಸೆಂಟೇಷನ್ಗೆ ಮಡಗಿದ್ದಾರೆ. ಆ ಎಲ್ಲವೂ ಕೂಡ ಹಳೆ ಕಾರ್ಗಳು ಅಂತ ಹೇಳ್ಬೋದು. ಯಾವುದು ಕೂಡ ಇವಾಗ ನ್ಯೂಲಿ ಲಾಂಚ್ ಆಗಿರೋದಿರ್ಬೋದು, ಈಗ 10 years ಬ್ಯಾಕಲ್ಲಿ ಯೂಸ್ ಮಾಡ್ತಿರುವಂತಹ ಕಾರ್ ಇರ್ಬೋದು, ಆ ಥರ ಕಾರ್ ಯಾವುದೂ ಕೂಡ ಇಲ್ಲ ಇಲ್ಲಿ. ಎಲ್ಲವೂ ಕೂಡ ಹಿಂದೆ ಉಪಯೋಗಿಸ್ತಿದ್ದಂತಹ ಕಾರ್ಗಳೇ ಆಗಿವೆ. ಇನ್ನು ಈ ಥರ ಕಾರ್ಗಳಂತೂ ನಾವು ನಿಜಕ್ಕೂ ನೋಡ್ತಾ ಇರಲಿಲ್ಲ. ಈ ಕಾರ್ ಮ್ಯೂಸಿಯಂ ಧರ್ಮಸ್ಥಳದಲ್ಲೂ ಕೂಡ ಇದೆ, ಬಟ್ ಅದು ಇಷ್ಟು ಸ್ಪೇಷಿಯಸ್ ಆಗಿ ಹಾಗೆ ಇಷ್ಟೊಂದು ತರಹ ಕಾರ್ಗಳು ಆ ಮ್ಯೂಸಿಯಂನಲ್ಲಿ ಪ್ರೆಸೆಂಟೇಷನ್ಗೆ ಮಡಗಿಲ್ಲ. ಮೇಲ್ಗಡೆ ಸ್ಟಿಕ್ ಮಾಡಿರೋದು ಪಲ್ಲಕ್ಕಿ ಅಂತ. ಇದರಲ್ಲಿ ರಾಜ ಮಹಾರಾಜರನ್ನ ಕೂರಿಸ್ಕೊಂಡು ಹಿಂದಿನ ಕಾಲದಲ್ಲಿ ಹೋಗ್ತಾಯಿದ್ರು. ಇನ್ನು ಈ ಬ್ಲ್ಯಾಕ್ ಕಲರ್ ಕಾರ್ ಬಂದು ಡೈಮ್ಲರ್ DI ಅಂತ ಈ ಕಾರ್ ನೇಮ್ ಬಂದು. ಇದು ಮೈಸೂರು ಒಡೆಯರು ಉಪಯೋಗಿಸುತ್ತಿದ್ದಂತಹ ಕಾರ್ ಆಗಿದೆ. ಇದರ ಇಂಜಿನ್, ಅವರ್, ಟರ್ಮಿನೇಷನ್ ಎಲ್ಲವೂ ಕೂಡ ಇಲ್ಲಿ ಬರೆದಿದ್ದಾರೆ, ನೀವು ನೋಡ್ಬೋದು. ಹಾಗೆ ಒಡೆಯರ್ದು ಫೋಟೋಗಳನ್ನ ಕೂಡ ಇಲ್ಲಿ ವಾಲ್ ಮೇಲೆ ಸ್ಟಿಕ್ ಮಾಡಿದ್ದಾರೆ. ಈ ಕಾರ್ ತುಂಬ ಲೆಂತಿಯಾಗಿದ್ದು ಅಟ್ರಾಕ್ಟಿವ್ ಆಗಿದೆ ಅಂತ ಹೇಳ್ಬೋದು. ಬ್ಲ್ಯಾಕ್ ಕಲರ್ನಲ್ಲಿ ಇದೆ. ನಾವಿವಾಗ ಒಂದು ರೋ ನೋಡಿದ್ದಾಯಿತು. ಹಾಗೆ ಇದ್ರ ಮಿಡಲಲ್ಲಿ ವಾಶ್ರೂಮ್, ಡ್ರಿಂಕಿಂಗ್ ವಾಟರ್ ಎಲ್ಲವೂ ಕೂಡ ಪ್ರೊವೈಡ್ ಇದೆ. ನಾವು ಒಂದು ಸಲ ಒಳಗೆ ಬಂದರೆ ಸಾಕು, ಇನ್ನು ಯಾವುದೇ ಕಾರಣಕ್ಕೂ ಹೊರಗೆ ಹೋಗೋ ಅವಶ್ಯಕತೆ ಇಲ್ಲ. ಎಲ್ಲವೂ ಕೂಡ ಒಳಗಡೆ ಫೆಸಿಲಿಟಿ ಇದೆ. ಚಿಕ್ಕ ಮಕ್ಕಳು ಬಂದಿರ್ತಾರೆ, ಪ್ರೆಗ್ನೆಂಟ್ ವುಮೆನ್ಸ್, ಹಾಗೆ ವಯಸ್ಸಾದವರು ಕೂಡ ಬಂದಿರ್ತಾರೆ, ಅವರಿಗೆ ಅಂತ ಎಲ್ಲ ಫೆಸಿಲಿಟಿ ಮಾಡಿದ್ದಾರೆ. ಇನ್ನು ಈ ಸೈಡ್ ನೋಡೋಣ. ಈ ಕಾರ್ನ ನೋಡಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ ಇದು ಫ್ರಾನ್ಸ್ ಕಾರ್ ಅಂತ. ಬಿಕಾಸ್ ಅದು ಹಿಂದೆಗಡೆ ಪ್ಯಾರಿಸ್ ಟವರ್ ಆಗಿರ್ಬೋದು, ಹಾಗೆ ಪ್ಯಾರಿಸ್ ಗೇಟು ಪಿಕ್ಚರ್ ಇದೆ. ಇನ್ನು ಕೆಳಗಡೆ ಇಲ್ಲಿ ಕಾರ್ದು ಫುಲ್ ಡೀಟೇಲ್ಸ್ ಅವರು ನೀಡಿದ್ದಾರೆ. ಅದರ ಡೀಟೇಲ್ಸ್ನ ನೀವು ನೋಡ್ಬೋದಾಗಿದೆ. ಇನ್ನು ಈ ಕಾರ್ದು ಸ್ಪೀಡ್, ಹಾರ್ಸ್ ಪವರ್ಸ್, ಇಂಜಿನ್ ಆ್ಯಂಡ್ ಎಲ್ಲವನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಪ್ರತಿಯೊಂದು ಕಾರ್ದು ಕೂಡ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ, ನಾವು ಅಲ್ಲಿ ನೋಡ್ಕೋಬೋದಾಗಿದೆ. ನೋಡಿ ಇಲ್ಲೇ ಟಾಪ್ ಸ್ಪೀಡ್, ಹಾರ್ಸ್ ಪವರ್, ಇಂಜಿನ್, ಹೀಗೆ ಎಷ್ಟು ಸ್ಪೀಡಲ್ಲಿ ಅದು ಪರ್ ಅವರ್ ಡ್ರೈವ್ ಮಾಡ್ಬೋದು, ಹಾಗೆ ಅದ್ರ ಇಂಜಿನ್ ಎಷ್ಟಿದೆ, ಎಷ್ಟು CC ಇದೆ ಅಂತನೆಲ್ಲ ಮೆನ್ಷನ್ ಮಾಡಿದ್ದಾರೆ. ಇನ್ನು ಫ್ರಾನ್ಸ್ ಕಾರ್ ಆದಮೇಲೆ ನೆಕ್ಸ್ಟ್ ಇದು ಲೈಟ್ ಪ್ಯಾರೆಟ್ ಗ್ರೀನ್ ಕಾರ್. ಹಾಗೆ ಈ ರೋನಲ್ಲಿ ಇಲ್ಲ ಅಂದರೂ 3 to 4 ಕಾರ್ಸ್ ಸೇಮ್ ಸಿಮಿಲರ್ ಥರನೇ ಇದೆ ಅಂತ ಹೇಳ್ಬೋದು. ಫ್ರಾನ್ಸ್ ಕಾರ್ ರೀತಿಯೇ ಇದು ಕೂಡ ನೋಡಿ, ಫ್ರಾನ್ಸ್ ಕಾರ್ ಥರ ಬ್ಲೂ, ಗ್ರೀನ್, ಹೀಗೆ ಸೇಮ್ ಸಿಮಿಲರ್ ಕಾರ್ಗಳ ಥರನೇ ಇದೆ. ಈ ಕಾರ್ ಬಗ್ಗೆ ಹೇಳಲೇಬೇಕು. ಬಿಕಾಸ್ ಈ ಕಾರ್ನ ನನಗೆ ನೋಡಿದ ತಕ್ಷಣ ಡಾಕ್ಟರ್ ರಾಜ್ಕುಮಾರ್ ಸರ್ ಅವರು ಸಾಂಗ್ಸ್ನಲ್ಲಿ, ಮೂವಿನಲ್ಲಿ ಡ್ರೈವ್ ಮಾಡ್ತಿರೋ ಥರ ಫೀಲ್ ಆಗ್ತು. ಅದೇ ಕಾರ್ ಥರ, ಬಟ್ ಇದು ಡಾಕ್ಟರ್ ರಾಜ್ಕುಮಾರ್ ಸರ್ ಡ್ರೈವ್ ಮಾಡ್ತಿದ್ದಂತಹ ಕಾರಲ್ಲ, ಇದು ಬೇರೆ ಕಾರು. ಇದು USA ಕಾರ್ ಆಗಿದೆ. ಹಾಗೆ ಕಲರ್ ಕಾಂಬಿನೇಷನ್ ನೋಡೋದಾದ್ರೆ ಎಷ್ಟು ಸೂಪರ್ ಆಗಿದೆ. ಫ್ರಂಟ್ನಲ್ಲಿ ಸ್ವಲ್ಪ ಗ್ಲಾಸ್ ಬ್ರೇಕ್ ಆಗಿದೆ, ನಾನು ಝೂಮ್ ಮಾಡಿ ತೋರಿಸ್ತೀನಿ ನೋಡಿ, ಗ್ಲಾಸ್ ಬ್ರೇಕ್ ಆಗಿರೋದು. ಆ್ಯಂಡ್ ಈ ಕಾರ್ ತುಂಬ ಲೆಂತಿಯಾಗಿದೆ ಅಂತ ಹೇಳ್ಬೋದು. ಸೇಮ್ ಸಿಮಿಲರ್ ಕಾರ್ನ ಪಕ್ಕದಲ್ಲಿ ಇನ್ನೊಂದು ಮಡಗಿದ್ದಾರೆ, ಅದು ನೇವಿ ಬ್ಲೂ ಕಲರ್ ಇದೆ, ಅದನ್ನು ಕೂಡ ತೋರಿಸ್ತೀನಿ ನೋಡಿ. ಎರಡೂ ಕೂಡ ಸೇಮ್ ಇದೆ ಅಂತ ಹೇಳ್ಬೋದು. ಆ್ಯಂಡ್ ದೆನ್ ನೀವು ಪಕ್ಕದಲ್ಲಿ ಪರ್ಪಲ್ ಕಲರ್ ಕಾರ್ ನೋಡ್ಬೋದಾಗಿದೆ. ಅದಾದ ನಂತರ ಇನ್ನೊಂದು USA ಕಾರ್, ಇದು ಕೂಡ ಹಿಂದೆ ಮುಂದೆ ಲೆಂತಿಯಾಗಿದೆ, ಡಾರ್ಕ್ ಬ್ಲೂ ಕಲರ್ನಲ್ಲಿ ಇದೆ. ಇದು ಇಂಡಿಯನ್ ಕಾರಲ್ಲ, USA ಕಾರ್ ಆಗಿದೆ. ಇದಿಷ್ಟು ಈ ರೋನಲ್ಲಿರುವಂತಹ ಕಾರ್ ಆಗಿದೆ, ಆ್ಯಂಡ್ ಬ್ಲೂ ಆ್ಯಂಡ್ ವೈಟ್. ಆ್ಯಂಡ್ ಈ ಕಾರ್ನ ಬಂದು ಡೊನೇಟ್ ಮಾಡಿರೋದು, ಇದು 1947 ಪೀರಿಯಡ್ನಲ್ಲಿ ಇದ್ದಂತಹ ಕಾರ್ ಆಗಿದೆ. ಈ ಕಾರ್ನ ಯಾರು ಡ್ರೈವ್ ಮಾಡ್ತಿರೋ ಅಂತ ನೋಡೋದಾದರೆ ಚಂದ್ರಶೇಖರ್ ವೆಂಕಟರಮಣ್ ಅನ್ನೋರು ಈ ಕಾರ್ನ ಡ್ರೈವ್ ಮಾಡ್ತಾಯಿದ್ರು. ಅವ್ರ ಮಗ ಈ ಮ್ಯೂಸಿಯಂಗೆ ಈ ಕಾರ್ನ ಡೊನೇಟ್ ಮಾಡಿದ್ದಾರೆ. ನೋಡಿ ಸ್ಕೈ ಬ್ಲೂ ಕಲರ್ನಲ್ಲಿದೆ, ಚೆನ್ನಾಗಿದೆ ನೋಡೋಕ್ಕೆ ಕಾರ್ ಕೂಡ. ಹಾಗೆ ಇಲ್ಲಿ ಆರ್ಮಿ ಜೀಪ್ ಕೂಡ ಮಡಗಿದ್ದಾರೆ, ಆರ್ಮಿನಲ್ಲಿ ಯೂಸ್ ಮಾಡ್ತಿದ್ದಂತಹ ಜೀಪ್ ಆಗಿದೆ ಇದು. ಅಲ್ಲದೆ ಇದಿಷ್ಟು ನಾನು ಏನು ತೋರಿಸಿದೆ ಕಾರ್ಸ್, ಜೀಪ್ಸ್ ಇದೆಲ್ಲವೂ ಕೂಡ ಫಸ್ಟ್ ಫ್ಲೋರ್ನಲ್ಲಿ ಇರುವಂಥದ್ದು. ಇನ್ನು ಕೆಳಗಡೆ ಫ್ಲೋರ್ನಲ್ಲಿ ನಾವು ಸ್ಕೂಟರ್ಸ್, ಟ್ರಾಕ್ಟರ್ಸ್, ಇನ್ನೂ ತುಂಬ ತರಹ ಕಾರ್ಗಳನ್ನ ನೋಡ್ಬೋದಾಗಿದೆ. ಬನ್ನಿ ನೋಡೋಣ. ನೋಡಿ ಕೆಳಗಡೆ ಫ್ಲೋರ್ನಲ್ಲಿ ನಾವು ಸ್ಕೂಟಿನ ನೋಡ್ಬೋದಾಗಿದೆ. ಈ ಸ್ಕೂಟರ್ನ ನಾವು ಓಲ್ಡ್ ಫಿಲಿಮ್ಸಲ್ಲಿ ನೋಡಿರ್ತೀವಿ ಅಷ್ಟೇ. ತುಂಬ ಕ್ಯೂಟ್ ಆಗಿದೆ, ಹಾಗೆ ನೋಡೋಕ್ಕೆ ತುಂಬ ಅಟ್ರಾಕ್ಟಿವ್ ಆಗಿದೆ. ಮೂರು ಕೂಡ ಹೀರೋ ಹೋಂಡಾ, ಈ ಸ್ಕೂಟರ್ನ ನಾವು ನೋಡೇ ಇರ್ತೀವಿ, ಇದನ್ನು ಇವಾಗಲೂ ಕೂಡ ಯೂಸ್ ಮಾಡ್ತಾರೆ. ಯಾವುದನ್ನು ಕೂಡ ನಾವು ಟಚ್ ಮಾಡೋ ಹಾಗಿಲ್ಲ.
ಆ್ಯಂಡ್ ಇದು ಜೀಪ್, ಇದನ್ನು ಕೂಡ ನಾವು ನೋಡಿರ್ತೀವಿ. ಇದು ಏನಷ್ಟು ಹಳೇದೇನಲ್ಲ, ಇವಾಗಲೂ ಕೂಡ ಅದನ್ನು ಯೂಸ್ ಮಾಡ್ತಾರೆ. ಇದು ತುಂಬ ಹಳೇದಂತ ಹೇಳ್ಬೋದು. ಇದು ಮೇಲ್ಗಡೆ ಲಗೇಜ್ ಮಡಿಕೊಳ್ಳೋಕ್ಕೂ ತುಂಬ ಇದೆ. ಆ್ಯಂಡ್ ಇದು ಆರ್ಮಿ ಟ್ರ್ಯಾಕ್ಟರ್ ಆಗಿದೆ. ಇದು ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ. ಇದು ಆರ್ಮಿ ಟ್ರ್ಯಾಕ್ಟರ್, ಆರ್ಮಿಯವರು ಯೂಸ್ ಮಾಡುವಂಥ ಟ್ರ್ಯಾಕ್ಟರ್ ಆಗಿದೆ. ಬಟ್ ಮಿಡಲಲ್ಲಿ ಅಲ್ಲಿ ಯಾವುದೇ ರೀತಿ ಪಾರ್ಟ್ಸ್ ಇಲ್ಲ, ಅದು ಫುಲ್ ಸ್ಪೇಸ್ ಆಗಿದೆ. ಇದೊಂಥರ ಡಿಫ್ರೆಂಟ್ ಆಗಿದೆ ಅಂತ ಹೇಳ್ಬೋದು ನೋಡೋಕ್ಕೆ. ಆ್ಯಂಡ್ ಈ ಲಾರಿ ಬಂದು ಧರ್ಮಸ್ಥಳದ ಸೇವೆಯಲ್ಲಿದ್ದಂತಹ ಲಾರಿ ಅಂತ ಹೇಳ್ಬೋದು. ಅಲ್ಲಿ ಮೇಲ್ಗಡೆ ಶ್ರೀ ಧರ್ಮಸ್ಥಳ ಅಂತ ನೇಮ್ ಹಾಕಿದ್ದಾರೆ. ಹಾಗೆ ಒಳಗಡೆ ಫೋಟೋ ಇದೆ, ಅದು ಯಾರ ಫೋಟೋ ಅಂತ ಗೊತ್ತಾಗಲಿಲ್ಲ. ಇದಾದಮೇಲೆ ನಾವು ವಿಷ್ಣುವರ್ಧನ್ ಸರ್ ಅವರು ಯೂಸ್ ಮಾಡ್ತಿದ್ದಂತಹ ಕಾರ್ನ ನೋಡ್ಬೋದಾಗಿದೆ. ನೋಡಿ, ಅವ್ರ ಫೋಟೋ ಕೂಡ ಇದೆ ಕಾರ್ ಮೇಲೆ. ನಿಮಗೆ ನೋಡಿದ ತಕ್ಷಣ ಗೊತ್ತಾಗುತ್ತೆ ಅವ್ರದ್ದೇ ಕಾರ್ ಅಂತ. ಆ್ಯಂಡ್ ನೆಕ್ಸ್ಟ್ ಕೂಡ ವೈಟ್ ಕಾರೇ ಆಗಿದೆ, ಹಾಗೆ ಬ್ಲ್ಯಾಕ್ ಆರ್. ಇಲ್ಲಿ ತುಂಬ ತರಹ ಕಾರ್ಸ್ಗಳಿದೆ ಅಂತ ಹೇಳಿದ್ನಲ್ಲ, ಹಾಗೆ ಯಾವುದನ್ನು ಕೂಡ ಟಚ್ ಮಾಡೋ ಹೋಗಿಲ್ಲ. ಸೆಕ್ಯೂರಿಟಿ ಗಾರ್ಡ್ ಅಲ್ಲೇ ಇರ್ತಾರೆ, ನಮ್ಮನ್ನ ಟಚ್ ಮಾಡೋಕೆ ಬಿಡಲ್ಲ. ಹಾಗೆ ಇನ್ನೊಂದು ಆರ್ಮಿ ಜೀಪ್ ನೋಡ್ಬೋದಾಗಿದೆ, ಎಷ್ಟು ಚಿಕ್ಕದಾಗಿ ಕ್ಯೂಟಾಗಿದೆ ಅಂತ ನೋಡಿ. ಇದು ಆರ್ಮಿ ಜೀಪ್, ಆರ್ಮಿಯವ್ರು ಯೂಸ್ ಮಾಡ್ತಿದ್ದಂಥದ್ದು. ಆ್ಯಂಡ್ ಇನ್ನೊಂದು ರೋ ನೋಡೋದಾದರೆ ಇನ್ನೊಂದು ರೋ ಫುಲ್ ಕೂಡ ಕಾರ್ಗಳೇ ಇರೋದು. ಹಾಗೆ ನೋಡಿ, ಇದು ಕೆಳಗಡೆ ಫ್ಲೋರ್ನಲ್ಲಿರೋದು. ಕೆಳಗಡೆ ಫ್ಲೋರ್ನಲ್ಲೂ ಏನಿಲ್ಲ ಅಂತಂದರೂ 20 to 25 ಕಾರ್ಸ್ಗಳು ಇದೆ. ನೀವು ಈ ಕಾರ್ ಮ್ಯೂಸಿಯಂ ಆ್ಯಂಡ್ ಮಂಜೂಸಾ ಮ್ಯೂಸಿಯಂ ಅಂತ ಇನ್ನೊಂದಿದೆ, ಇವೆರಡನ್ನ ನೋಡೋಕ್ಕೆ ನಿಮಗೆ ಮಿನಿಮಮ್ ಏನಿಲ್ಲ ಅಂದರೂ 2 hours ಬೇಕಾಗಿದೆ. ಇನ್ ಡೀಟೇಲ್ಸಾಗಿ ನೋಡೋದಂದರೆ ಇನ್ನು ತುಂಬ ಜಾಸ್ತಿ ಟೈಮ್ ಬೇಕಾಗುತ್ತೆ ನಿಮಗೆ. ಆ್ಯಂಡ್ ಈ ಜೀಪ್ ನೋಡಿ, ಈ ಜೀಪ್ನ ವೀರೇಂದ್ರ ಹೆಗ್ಗಡೆ ಅವರು ಯೂಸ್ ಮಾಡ್ತಿದ್ದಂತಹ ಜೀಪ್ ಆಗಿದೆ. ಇದೇ ಅಲ್ಲಿ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತ ಹೇಳ್ಬೋದು. ಏನಕ್ಕೆ ಅಂದರೆ ಕೆಳಗಡೆ ಬೇಸ್ ಇದೆಯಲ್ಲ, ಅದು ಸರ್ಕ್ಯುಲರ್ ಮೋಷನ್ನಲ್ಲಿ ರೊಟೇಟ್ ಆಗ್ತಾಯಿತ್ತು. ಅದು ಸರ್ಕ್ಯುಲರ್ ಮೋಷನ್ನಲ್ಲಿ ರೊಟೇಟ್ ಆಗ್ತಾ ಇದ್ದಾಗೆ ಈ ಜೀಪ್ ಕೂಡ ಹಾಗೆ ರೊಟೇಟ್ ಆಗ್ತಿದೆ. ಬೇಸ್ ರೊಟೇಟ್ ಆಗಿರೋದ್ರಿಂದ ಇದು ರೊಟೇಟ್ ಆಗೋ ಥರ ಕಾಣಿಸ್ತಾ ಇದೆ. ನೋಡಿ ಎಷ್ಟು ಸ್ಲೋ ಮೋಷನ್ನಲ್ಲಿ ಇದು ರೊಟೇಟ್ ಆಗ್ತಿದೆ ಅಂತ. ನಾನು ವಿಡಿಯೋ ಮಾಡ್ತಾ ಅಲ್ಲೇ ಎಕ್ಸ್ಪ್ಲನೇಷನ್ ಮಾಡ್ಬೋದಿತ್ತು, ಬಿಕಾಸ್ ಏನಕ್ಕೆ ಮಾಡಿಲ್ಲ ಅಂತ ಅಂದರೆ ಅಲ್ಲಿ ನಾನು ಮಾತಾಡ್ತಾ ಇದ್ದರೆ ನನ್ನ ವಾಯ್ಸ್ ನನಗೆ ಎಕೋ ಆಗ್ತಿತ್ತು. ಸೊ ಡಬಲ್ ವಾಯ್ಸ್ ಕೇಳಿಸುತ್ತೆ ಅಂತ ನಾನಲ್ಲಿ ಜಸ್ಟ್ ವಿಡಿಯೋ ಮಾಡಿದೆ ಅಷ್ಟೇ. ನಾನು ಇವಾಗ ವಾಯ್ಸ್ ಕೊಡ್ತಾ ಇದ್ದೀನಿ ಈ ವಿಡಿಯೋಗೆ. ಆ್ಯಂಡ್ ದೆನ್ ಈ ವ್ಯಾನ್ ಇಟ್ಟಿದ್ದಾರೆ ಅಲ್ಲಿ, ಇದು ಮೇ ಬಿ ಮೈಸೂರು ವ್ಯಾನ್ ಅನಿಸುತ್ತೆ. ಹಾಗೆ ಅಲ್ಲಿ ಮಲೆ ಮಹದೇಶ್ವರ ಸ್ಟಿಕ್ಕರ್ ಕೂಡ ಅಂಟಿಸಿದ್ದಾರೆ. ಈ ವ್ಯಾನ್ ಚಿಕ್ಕ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ, ಬಿಕಾಸ್ ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಡ್ರಾಯಿಂಗ್ ಮಾಡಿದ್ದಾರೆ ಅಂತ ಎಲ್ಲ ವ್ಯಾನ್ ಮೇಲೆ. ಹಾಗೆ ನಾವು ಇದನ್ನು ನಮ್ಮ ಹಳ್ಳಿ ಕಡೆ ನಾಟಕ ಮಾಡೋರು ಈ ವ್ಯಾನ್ನಲ್ಲಿ ಬರ್ತಿದ್ದು ಅವಾಗ ನೋಡಿರೋದು. ಹಾಗೆ ಮುಂದೆ ಬಂದರೆ ಒಂದು ಚಿಕ್ಕದು ಕಾರ್ ನೋಡ್ಬೋದು. ಒಳಗಡೆ ಏನು ಜಾಸ್ತಿ ಸ್ಪೇಸ್ ಏನಿಲ್ಲ, ಜಸ್ಟ್ 2 members ಕೂತ್ಕೋಬೋದು. ಮುಂದೆ ಬಂದರೆ JCB ಇದೆ, ಇದು ಕೂಡ ಚಿಕ್ಕದಾಗಿದೆ. ನಾನು ಇಲ್ಲಿ ಇದ್ದಂತಹ ಇಷ್ಟು ಕಾರ್ಗಳನ್ನ ನಿಮಗೆ ತೋರಿಸಿದ್ದೀನಿ. ಹಾಗೆ ಇಲ್ಲಿ ಒಳಗಡೆ ಇನ್ನೊಂದು ಮಂಜೂಸಾ ಮ್ಯೂಸಿಯಂ ಅಂತ ಇದೆ. ಈ ಮಂಜೂಸಾ ಮ್ಯೂಸಿಯಂನ ನಾವು ಧರ್ಮಸ್ಥಳದಲ್ಲಿ ನೋಡಿರ್ತೀವಿ, ಅದೇ ತರಹ ಇಲ್ಲೂ ಕೂಡ ಮಾಡಿದ್ದಾರೆ. ಇನ್ನು ಈ ಮ್ಯೂಸಿಯಂ ಒಳಗೆ ಹೋಗೋ ಬಾಗಿಲು ಕೂಡ ಹಳೇ ಕಾಲದ ಬಾಗಿಲು ಅಂತ ಹೇಳ್ಬೋದು. ನಾವು ಒಳಗಡೆ ಎಂಟ್ರೆನ್ಸ್ ಕೊಟ್ಟ ತಕ್ಷಣ ನಾವು ಕಾಂತಾರ ಮೂವಿಲಿ ನೋಡಿರ್ತೀವಿ ಈ ವರಹನಾಥನ ಮುಖೋಡನ, ಅದನ್ನು ಅಲ್ಲಿ ಮಡಗಿದ್ದಾರೆ ಅಂತ ಹೇಳ್ಬೋದು. ಈ ಮ್ಯೂಸಿಯಂ ಒಳಗೆ ನಾವು ಹಳೆ ಕಾಲದಲ್ಲಿ ಯೂಸ್ ಮಾಡ್ತಿದ್ದಂತಹ ಥಿಂಗ್ಸ್ನ ನಾವು ನೋಡ್ಬೋದಾಗಿದೆ. ಆ ಥಿಂಗ್ಸ್ಗಳೆಲ್ಲವೂ ಕೂಡ ಕಬ್ಬಿಣ, ಅಲ್ಯೂಮಿನಿಯಂ, ಮರ, ಈ 3 ವಸ್ತುಗಳಿಂದ ಮಾಡಿರುವಂಥದ್ದೇ ಆಗಿತ್ತು. ಅಲ್ಲದೆ ನಾವು ತುಂಬ ಹಳೆ ಕಾಲದಲ್ಲಿ ಯೂಸ್ ಮಾಡ್ತಿದ್ದಂಥ ಪ್ರತಿಯೊಂದು ಸಾಮಗ್ರಿಗಳನ್ನು ಇಲ್ಲಿ ಇಟ್ಟಿದ್ದಾರೆ. ನೀವು ನೋಡ್ಬೋದು ಪ್ರತಿಯೊಂದನ್ನು ಕೂಡ ಇಲ್ಲಿ ನೋಡಿ. ಅಲ್ಲಿ ಶಾವಿಗೆ ಹೊತ್ತೋದು ಎಷ್ಟು ಚಿಕ್ಕದಾಗಿದೆ, ಹಾಗೆ ಯಾವ ರೀತಿ ಇದೆ ಅಂತ ಶೇಪು. ಮಸಾಲ ಪದಾರ್ಥಗಳನ್ನ ಸಂಗ್ರಹಿಸೋ ಡಬ್ಬಿಗಾಗಿದೆ. ಹಾಗೆ ಲೋಟ ಕೂಡ, ಅದು ಸ್ಟ್ಯಾಂಡ್ ಕೂಡ ಮಡಗಿದ್ದಾರೆ ಲೋಟಗೆ. ಈ ಕಡೆ ಬಂದರೆ ಮೊರ ನೋಡ್ಬೋದು. ಅಲ್ಲದೆ ಆಗಿನ ಕಾಲದಲ್ಲಿ ಚಪಾತಿ ರೊಟ್ಟಿ ಹೊತ್ತಕ್ಕೆ ಯೂಸ್ ಮಾಡ್ತಿದ್ದಂತಹ ಕೆಳಗಡೆ ಬೇಸ್, ಹಾಗೆ ಮಜ್ಜಿಗೆ ಕಡಿಯೋಕ್ಕೆ ಯೂಸ್ ಮಾಡ್ತಿದ್ದಂಥದ್ದು. ಅದನ್ನು ಬಾವಿಲಿ ನೀರು ಸೇಯೋಕ್ಕೆ ಅದನ್ನು ಕಟ್ಕೊಂಡು ನೀರನ್ನ ಸೇಯ್ತಾ ಇದ್ರು, ಅದನ್ನು ಕೂಡ ಮಡಗಿದ್ದಾರೆ. ಇನ್ನು ಚಿಕ್ಕದಾಗಿ ಅಲ್ಲಿ ತಗಡಿ ಕೂಡ ಇದೆ ನೋಡಿ, ಅದನ್ನು ಗ್ಲಾಸ್ ಒಳಗೆ ಫಿಟ್ ಮಾಡಿ ಮಡಗಿದ್ದಾರೆ. ಅಲ್ಲದೆ ಅದರ ಮೇಲ್ಗಡೆ ಪಾವಿದೆ ನೋಡಿ, ಪಾವು, ಚಟಾಕು, ಲೋಟ, ನೀರು ಸಂಗ್ರಹಿಸೋದು ಪ್ರತಿಯೊಂದು ಅಂತ ಹೇಳ್ಬೋದು. ನಾವು ದಿನನಿತ್ಯ ಆಗ ಹಳೆ ಕಾಲದಲ್ಲಿ ಏನೇನು ಯೂಸ್ ಮಾಡ್ತಿದ್ರೋ ಅದೆಲ್ಲವೂ ಕೂಡ ಇಲ್ಲಿ ಮಡಗಿದ್ದಾರೆ. ಇವಾಗಂತೂ ನಾವು ಬರೀ ಪ್ಲಾಸ್ಟಿಕ್, ಸ್ಟೀಲ್, ಹಾಗೆ ಕಾಪರ್ ಅಂತ ಎಲ್ಲ ಬಳಸ್ತೀವಿ. ಈ ಥರ ವಸ್ತುಗಳನ್ನ ಯಾರೂ ಕೂಡ ಬಳಸಲ್ಲ. ಈಗ ಟ್ರೆಂಡಿಂಗಲ್ಲಿ ಸ್ವಲ್ಪ ಮಡಕೆನ ಯೂಸ್ ಮಾಡ್ತಾರೆ ಅಷ್ಟೇ.
ಅದು ಬಿಟ್ಟು ಈ ಥರ ತುಂಬ ಹಳೆಯ ಕಾಲದ ವಸ್ತುಗಳನ್ನ ಯಾರೂ ಕೂಡ ಬಳಸಲ್ಲ ಇವಾಗ. ನಾವಿಲ್ಲಿ ನೋಡ್ಬೋದಾಗಿದೆ. ಬೇಕಾದರೆ ವಿಸಿಟ್ ಮಾಡಿ, ನೀವು ನಿಜಕ್ಕೂ ನೀವು ಖುಷಿ ಪಡ್ತೀರಾ ಇದನ್ನೆಲ್ಲ ನೋಡೋದ್ರಿಂದ. ಹಳೆಯ ಕಾಲದಲ್ಲಿ ಯೂಸ್ ಮಾಡ್ತಿದ್ದಂಥದ್ದನ್ನ ನಮಗೂ ಎಕ್ಸ್ಪೀರಿಯೆನ್ಸ್ ಆದಾಗುತ್ತೆ. ಅದು ಚಿಕ್ಕ ಮಿರರ್ ನೋಡಿ ಹೇಗಿದೆ ಅಂತ. ಇವಾಗಂತೂ ಫುಲ್ಲು ದೊಡ್ಡ ದೊಡ್ಡ ವಾರ್ಡ್ರೋಬ್ಗೆ ಮಿರರ್ ಇರುತ್ತೆ, ಹಾಗೆ ಡ್ರೆಸ್ಸಿಂಗ್ ಟೇಬಲ್ ಮಿರರ್ ಇರುತ್ತೆ. ಆವಾಗೆಲ್ಲ ಚಿಕ್ಕದಾಗಿದ್ದು ಎಲ್ಲ ಪುಟ್ಟಾಗಿ ಚಿಕ್ಕದಾಗಿ ಇದ್ದಂತಹ ವಸ್ತುಗಳೇ ಇಲ್ಲಿ ಮಡಗಿರೋದು. ನೋಡಿ ಡಿಸೈನಾಗಿ, ಎಷ್ಟು ಡಿಸೈನಾಗಿ ಅವರು ಐಡಿಯಾ ಮಾಡಿ ಮಡಗಿದ್ದಾರೆ ಅಂತ. ನೋಡ್ತಾ ಹೋದರೆ ಇನ್ನೂ ತುಂಬ ಇದೆ ಅಂತ ಹೇಳ್ಬೋದು. ನನಗೆ ನಿಜವಾಗ್ಲೂ ಎಷ್ಟೋ ವಸ್ತುಗಳು ಏನಕ್ಕೆ ಯೂಸ್ ಮಾಡ್ತಾರೆ ಅನ್ನೋದೇ ಗೊತ್ತಾಗಲಿಲ್ಲ. ಬಿಕಾಸ್ ಅದು ತುಂಬ ಹಳೆಯ ಕಾಲದಲ್ಲಿ ಯೂಸ್ ಮಾಡ್ತಿದ್ದಂತಹ ವಸ್ತುಗಳಾಗಿರೋದ್ರಿಂದ ಆ ವಸ್ತುಗಳ ಕೆಳಗೆ ಅವರು ಅದರ ನೇಮು ಮತ್ತು ಅದನ್ನು ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ಬರೆದಿದ್ರೆ ಇನ್ನೂ ವ್ಯೂವರ್ಸ್ಗೆ, ನೋಡೋರಿಗೆ ತುಂಬ ಯೂಸ್ಫುಲ್ ಆಗ್ತಿತ್ತು ಅಂತ ನನ್ನ ಅನಿಸಿಕೆ. ನನಗೆ ನಿಜವಾಗ್ಲೂ ಸ್ವಲ್ಪ ಪದಾರ್ಥಗಳು ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ಗೊತ್ತಾಗಲಿಲ್ಲ. ಇನ್ನು ಕೆಲವು ಪದಾರ್ಥಗಳನ್ನ ನಾವು ನೋಡಿದ ತಕ್ಷಣ ಕಂಡು ಹಿಡಿಬೋದು. ಹೀಗೆ ನೋಡಿ, ಫೋನ್ ಆಗಿರ್ಬೋದು, ಟೆಲಿಫೋನ್, ಲ್ಯಾಂಡ್ಲೈನ್, ಮೈಕ್ರೋಸ್ಕೋಪ್, ಹಾಗೆ ಟೈಪಿಂಗ್ ಮಿಷಿನ್, ಐರನ್ ಬಾಕ್ಸ್, ಇಂಥದನ್ನೆಲ್ಲ ನಾವು ನೋಡಿದ ತಕ್ಷಣ ಹೇಳ್ಬೋದು. ಇನ್ನು ಸ್ವಲ್ಪ ಅದಂತೂ ನಿಜಕ್ಕೂ ಗೊತ್ತಾಗಲ್ಲ, ಅದು ಸ್ವಲ್ಪ ವಿಚಿತ್ರವಾಗಿರುತ್ತೆ ಅಂತಲೇ ಹೇಳ್ಬೋದು. ನಾನು ಪರ್ಸ್ನಲಿ ಹೇಳೋದು, ನೀವು ಬಂದು ವಿಸಿಟ್ ಮಾಡಿ ಅಂತ. ನೀವು ವಿಸಿಟ್ ಮಾಡಿ ನೋಡೋದ್ರಿಂದ ನಿಮಗೆ ಮೇ ಬಿ ಗೊತ್ತಾಗ್ಬೋದು. ಬಟ್ ನನಗಷ್ಟು ಹಳೆಯ ಪದಾರ್ಥಗಳ ಬಗ್ಗೆ ಗೊತ್ತಿಲ್ಲದೆ ಇರೋದ್ರಿಂದ ನನಗೆ ಗೊತ್ತಾಗಿಲ್ಲ. ಬಂದರೆ ಕವಿಗಳು ಬರೆದಿರುವಂತಹ ಅವ್ರದ್ದು ಪೊಯಮ್ ಆಗಿರ್ಬೋದು, ಹಾಗೆ ಲೆಟರ್ ಆಗಿರ್ಬೋದು, ಹೀಗೆ ಅವ್ರದ್ದು ಅಕ್ಷರಗಳು ಹೇಗಿತ್ತು ಅನ್ನೋದನ್ನೆಲ್ಲ ಕೂಡ ಇಲ್ಲಿ ಮಡಗಿದ್ದಾರೆ, ನಾವು ನೋಡ್ಬೋದಾಗಿದೆ. ಅಲ್ಲದೆ ಇದು ಶಾಸನದ ಲಿಪಿ, ಬುಕ್ಸ್, ಲೆಟರ್ಸ್, ಹಾಗೆ ಮೈಸೂರು ಸ್ಟಾರ್ ಪೇಪರ್, ಹಾಗೆ ಹಳೆಯ ಕಾಲದಲ್ಲಿ ಬಂದಂತಹ ಪೇಪರ್, ಹಾಗೆ ಪಂಚಾಂಗ ಆಗಿರ್ಬೋದು, ಹೀಗೆ ತಾಳೆಗರಿ ಅಂತಾರಲ್ಲ ಅದನ್ನು ಕೂಡ ಸಹ ಇಲ್ಲಿ ಮಡಗಿದ್ದಾರೆ. ಇದನ್ನಂತೂ ನಾವು ನೋಡೇ ಇರ್ತೀವಿ, ಹಳೆಯ ಕಾಲದ ಮೂವೀಸ್ನಲ್ಲೆಲ್ಲ ಇದನ್ನು ಸಾಂಗ್ ಪ್ಲೇ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಅಲ್ಲಿ ಕ್ಯಾಸೆಟ್ ಹಾಕಿದ್ರೆ ಸಾಂಗ್ ಪ್ಲೇ ಆಗುತ್ತೆ. ಹಾಗೆ ಇದೇ ತರಹದ್ದು 2 ರಿಂದ 3 ಥರ ಇತ್ತು. ಅಲ್ಲಿ ಕ್ಯಾಸೆಟ್ ಹಾಕಿದ್ರೆ ಸಾಂಗ್ ಪ್ಲೇ ಆಗೋವಂಥದ್ದು. ಹಳೆ ಸೂಟ್ ಕೇಸ್ ಕೂಡ ಇದೆ. ನಾವು ಕರೆನ್ಸಿಗಳನ್ನೂ ಕೂಡ ನೋಡ್ಬೋದು. ಇಲ್ಲಿ ನಾವು 5 ರೂಪಾಯಿ, 10 ರೂಪಾಯಿ, 20 ರೂಪೀಸ್ ಈ ತರಹ ನೋಟ್ಗಳನ್ನ ನಾವು ಇಲ್ಲಿ ನೋಡ್ಬೋದಾಗಿದೆ. ಈವನ್ 1 ರೂಪಾಯಿ ನೋಟ್ ಕೂಡ ಇದೆ ನೋಡಿ. ಅಲ್ಲಿ ಹಳೆಯ ಕಾಲದಲ್ಲಿ ಹೇಗಿತ್ತು ಅಂತ ಬೇರೆ ಬೇರೆ ದೇಶದಲ್ಲಿ ಯೂಸ್ ಮಾಡ್ತಿದ್ದಂತಹ ನೋಟ್ಗಳನ್ನೂ ಕೂಡ ಅಲ್ಲಿ ಮಡಗಿದ್ದಾರೆ. ಕಾಯಿನ್ಸ್ ಕೂಡ ಇದೆ. ಇದು 25 ಪೈಸಾ, 50 ಪೈಸಾ, 1 ರೂಪಾಯಿ, 2 ರೂಪಾಯಿ, 5 ರೂಪಾಯಿ ಈ ತರಹ ಕಾಯಿನ್ಸ್ಗಳನ್ನೂ ಕೂಡ ಇಲ್ಲಿ ಮಡಗಿದ್ದಾರೆ. ಇದು ಕೂಡ ಬೇರೆ ಬೇರೆ ದೇಶದ ಕಾಯಿನ್ಸ್ಗಳೆಲ್ಲವೂ ಕೂಡ ಇಲ್ಲಿ ನಾವು ನೋಡ್ಬೋದಾಗಿದೆ. ಇನ್ನು ಇದನ್ನು ನಾವು ಕಾಂತಾರ ಮೂವಿನಲ್ಲಿ ನೋಡಿರ್ತೀವಿ ಎಲ್ಲರೂ ಕೂಡ. ಕಾಂತಾರ ಮೂವಿನಲ್ಲಿ ಕೊರಗಜ್ಜ ದೇವರು ನೃತ್ಯ ಮಾಡಬೇಕಾದ್ರೆ ಹಾಕ್ಕೊಂಡಿರುತ್ತೆ ಅಂಥದ್ದು ಅದು. ಬಟ್ ಅದರ ಹೆಸರು ನನಗೆ ಗೊತ್ತಾಗಿಲ್ಲ. ಇದನ್ನು ಧರ್ಮಸ್ಥಳದ ಸೈಡು ಯೂಸ್ ಮಾಡ್ತಾರೆ, ಅದರಿಂದ ಮಡಗಿದ್ದಾರೆ ಇಲ್ಲಿ. ಇನ್ನು ಇದು ಫೋಟೋ ತೆಗೆಯುವ ಮಿಷಿನ್ಸ್, ಅಲ್ಲದೆ ಇಲ್ಲಿ ಚಾಕು, ಕತ್ತಿ, ಹಾಗೆ ಕೊಡ್ಲಿ ಈ ಥರ ವಸ್ತುಗಳನ್ನು ಕೂಡ ಇಲ್ಲಿ ಮಡಗಿದ್ದಾರೆ. ಹಿಂದೆ ಒಂದು ದೊಡ್ಡದು ಚಾಕ್ ಮಡಗಿದ್ರು, ನೀವು ನೋಡ್ಬೋದು ಸ್ಟಾರ್ಟಿಂಗ್ಗೆ. ಅದು ತುಂಬ ಶಾರ್ಪ್ ಇತ್ತು, ಮುಟ್ಬೋದಿತ್ತು. ಅದಕ್ಕೆ ಇಲ್ಲಿ ಗ್ಲಾಸ್ನ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ, ಒಳಗಡೆ ಮಡಗಿದ್ದಾರೆ. ಕತ್ತಿ ವರ್ಸೆ ಮಾಡ್ತಿದ್ದಾಗ ಆಗ ಯೂಸ್ ಮಾಡ್ತಿರೋಂಥದ್ದು ಹೆಡ್ದ ಕೈಯಲ್ಲಿ ಇಟ್ಕೋತಾರಲ್ಲ ರೌಂಡ್ ಶೇಪ್, ಅದು ಕೂಡ ಅಲ್ಲೇ ಇದೆ. ಇದು ಗನ್ಸ್ ಅಂತ ಹೇಳ್ಬೋದು, ಚಿಕ್ಕದು ದೊಡ್ಡದು ಈ ಥರ ವೆರೈಟೀಸ್ ಆಫ್ ಗನ್ಸ್ನ ಇಲ್ಲಿ ಮಡಗಿದ್ದಾರೆ. ಇದಿಷ್ಟೇ. ಇದಾದ ನಂತರ ಇದೊಂದು ಇನ್ನು ಎಕ್ಸಿಟೇ. ಇದಿಷ್ಟು ಮಂಜೂಷಾ ಮ್ಯೂಸಿಯಂನಲ್ಲಿ ಇದ್ದಂತಹ ವಸ್ತುಗಳು ಅಂತ ಹೇಳ್ಬೋದು. ನನಗೆ ಗೊತ್ತಿರೋಷ್ಟು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಗೊತ್ತಿಲ್ಲದೆ ಅದು ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೋಗಿಲ್ಲ. ಇನ್ನು ನಾವು ಅಲ್ಲಿಂದ ಎಕ್ಸಿಟ್ ಆಗ್ತು ಅಂದರೆ ಇನ್ನು ಡೈರೆಕ್ಟ್ ನಾವು ಪಾರ್ಕಿಂಗ್ ಹೋಗ್ಬೋದು. ನಾವು ಮೇಲ್ಗಡೆ ಕಾರ್ ಮ್ಯೂಸಿಯಮ್ಗೆ ಹೋಗ್ಬೇಕಾದ್ರೆ ನಾವು ಫ್ಲೈ ಓವರಲ್ಲಿ ಹೋಗ್ತೀವಿ, ಅದು ತುಂಬ ಹೈಟ್ ಇದೆ. ಇನ್ನು ಕೆಳಗಡೆ ಗ್ರೌಂಡಲ್ಲಿ ಮಂಜೂಷಾ ಮ್ಯೂಸಿಯಂ ನೋಡಿಕೊಂಡು ನಾವು ಎಕ್ಸಿಟ್ ಆಗ್ತೀವಿ. ನೋಡಿದ್ರಲ್ಲ ಫ್ರೆಂಡ್ಸ್, ವಿಂಟೇಜ್ ಕಾರ್ ಮ್ಯೂಸಿಯಂ ಒಳಗೆ ಏನೆಲ್ಲ ಇದೆ ಅಂತ. ಇನ್ನು ಯಾರೆಲ್ಲ ಬಂದು ವಿಸಿಟ್ ಮಾಡಿಲ್ಲ, ಬಂದು ವಿಸಿಟ್ ಮಾಡಿ. ಜಸ್ಟ್ 1 ಮಂತ್ ಬ್ಯಾಕ್ ಓಪನ್ ಆಗಿರೋದ್ರಿಂದ ಅಷ್ಟು ಜನ ನಿಮಗೆ ಇಲ್ಲ ಇಲ್ಲಿ. ನೀವು ಬಂದು ಕ್ಲೀನಾಗಿ ನೋಡ್ಕೊಂಡು ಹೋಗ್ಬೋದು. ಇನ್ನು ಸ್ವಲ್ಪ ದಿನ ಆದ ತಕ್ಷಣ ತುಂಬ ಕ್ರೌಡ್ ಅಂತ ಅನ್ನಿಸ್ಬೋದು. ಸೊ ಆದ್ದರಿಂದ ಹೇಳ್ತಿದ್ದೀನಿ, ಬಂದು ವಿಸಿಟ್ ಮಾಡಿ. ನಿಮಗೆ 50 ರೂಪೀಸ್ ಕೂಡ ವರ್ತ್ ಅನಿಸುತ್ತೆ. ನಿಮಗೆ ಎಲ್ಲೂ ಕೂಡ ಬೋರಿಂಗ್ ಆಗೋಲ್ಲ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದೀನಿ. ಹಾಗೆ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಎವ್ರಿವನ್.